ಮಕ್ಕಳ ಉಜ್ವಲ ಹಾಗೂ ಆರೋಗ್ಯವಂತ ಭವಿಷ್ಯಕ್ಕಾಗಿ ಪಲ್ಸ್ ಪೋಲಿಯೋ ಲಸಿಕೆ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ನೇಮಿರಾಜ್ ನಾಯಕ ಅವರು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಶಾಸಕರು ಮಕ್ಕಳಿಗೆ ಪೋಲಿಯೋ ಹನಿಗಳನ್ನ ಹಾಕುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ಮಕ್ಕಳು ಆರೋಗ್ಯದಿಂದ ಬಾಳಲಿ ಎಂದು ಹಾರೈಸಿದ್ದು, ಕಾರ್ಯಕ್ರಮದ ಬಳಿಕ ಏಡೆನ್ಸ್ ನ್ಯೂಸ್ ವಾಹಿನಿಯೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಸಾರ್ವಜನಿಕ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇರುವ ನಕಲಿ ವೈದ್ಯರ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಕ್ಷೇತ್ರದಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಫೇಕ್ ಡಾಕ್ಟರ್ಸ್ ಹಾವಳಿಗೆ ಆದಷ್ಟು ಬೇಗ ಬ್ರೇಕ್ ಹಾಕಲಾಗುತ್ತೆ. ಇನ್ನು ನಕಲಿ ವೈದ್ಯರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಶೀಘ್ರದಲ್ಲೇ ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸಲಾಗುತ್ತೆ ಎಂದು ಕಟ್ಟುನಿಟ್ಟಿನ ಭರವಸೆಯನ್ನ ನೀಡಿದ್ದಾರೆ. ನೇಮಿರಾಜ್ ನಾಯಕ್ ಅವರು ಇವತ್ತು ಚಾಲನೆ ನೀಡ್ತಾ ಇದ್ದಾರೆ. ಈಗ ಮಕ್ಕಳಿಗೆ ಪೋಲಿಯೋ ಹಾಕೋದ್ರ ಮೂಲಕ ಒಂದು ಪಲ್ಸ್ ಪೋಲಿಯೋ ಅದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸ್ವತಃ ಯಾವ ರೀತಿ ಇದು ಕಾರ್ಯಕ್ರಮ ನಡೆಯುತ್ತೆ, ಯಾವ ರೀತಿ ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುತ್ತೆ, ಯಾಕೆ ಅಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ಪೋಲಿಯೋ ಆಟಕ್ಕಾಗಿರ್ತಕ್ಕಂಥ ಮಕ್ಕಳು ನೋಡ್ಬೋದು. ಹಾಗೆ ಕರ್ನಾಟಕದಲ್ಲಿ ಪೋಲಿಯೋ ಆಟಕ್ಕಾಗಿರ್ತಕ್ಕಂಥ ಮಕ್ಕಳೇ ಭಾಳಷ್ಟು ಕಮ್ಮಿ. ಈಗ ನಾನು ಶಾಸಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ನಮ್ಮ ದೇಶದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಬೇರೆ ದೇಶದಲ್ಲಿ ಕೂಡ ಪಲ್ಸ್ ಪೋಲಿಯೋ ನೋಡಿ ಬೇರೆ ಕಡೆ ಎಲ್ಲ ಅಂಗವಿಕಲತೆ ಮತ್ತು ತುಂಬ ಬೇರೆ ಬೇರೆ ದೇಶಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಭಾಳ ಮುಂಜಾಗ್ರತವಾಗಿ ಇದನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಎಲ್ಲ ಬೂತ್ನಲ್ಲಿ ಎಲ್ಲ ಕಡೆ ಆಶಾ ಕಾರ್ಯಕರ್ತರು ಪ್ರತಿ ವಿಲೇಜ್ನಲ್ಲಿ ಕೂಡ ನಾವು ವ್ಯಾಪ್ತಿನಲ್ಲಿ ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಪಲ್ಸ್ ಪೋಲಿಯೋ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿ. ಹಾಸ್ಪಿಟಲ್ ಹೊಸ ಹಾಸ್ಪಿಟಲ್ ಆಗಿದೆ, ಅದು ಇನ್ನೂ ಉದ್ಘಾಟನೆ ಆಗಿಲ್ಲ. ತೊಂದರೆ ಭಾಳ ಆಗ್ತದೆ ಸಾರ್ವಜನಿಕರಿಗೆ, ಅದಕ್ಕೆ ಗಮನಿಕೆ ಅಂತ ಇದೆಯಾ? ಹೊಸ ಹಾಸ್ಪಿಟಲ್ ಇದೆ ಸರ್, ಅದು ಇರೋದು ಅದಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ವರ್ಕ್ ನಡೀತಾ ಇದೆ, ಇವತ್ತಿನ ಪಾಪ್ಯುಲೇಷನಿಗೆ ನಮಗಿನ್ನೂ ಮೇಲೆಲ್ಲ ಇನ್ನೂ ಕಟ್ಟಡದ ಅವಶ್ಯಕತೆ ಇದೆ. ಮತ್ತು ಇದು ಅಪ್ಗ್ರೇಡಿಂಗ್ ಕೂಡ ಆಗಬೇಕಾಗಿರುವಂಥದ್ದು. ಈಗ ನಾವು 100 ಬೆಡ್ ಹಾಸ್ಪಿಟಲಿಗೆ ನನ್ನ ಕಾಲದಲ್ಲಿ ಅಂದರೆ ನಾನು 2008ರಿಂದ 13 ಒಳಗೆ 8ರಾಗ ನಾವು ಮಾಡಿಕೊಟ್ಟಿದ್ವಿ 100 ಬೆಡ್ ಹಾಸ್ಪಿಟಲ್. ಈಗ ಅದು 250 ಹಾಸಿಗೆ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಬೇಕಾಗಿದೆ. ಅದಕ್ಕಾದಂಥ ಅನುದಾನ ಮತ್ತು ಅದಕ್ಕೆ ಅಪ್ರೂವಲ್ ಕೂಡ ಬೇಕಾಗಿರುವಂಥದ್ದು ಸರ್ಕಾರದ ಮಟ್ಟದಲ್ಲಿ ನಾವು ಮಾಡ್ತೀವಿ. ಸರ್, ದಿನನಿತ್ಯ ಏನು ಸೋಮವಾರ ಬಂತಂದರೆ ದಿನನಿತ್ಯ ಭಾಳಷ್ಟು ರೋಗಿಗಳು ಬರ್ತಾರೆ, ಇಲ್ಲಿ ಏನೋ ಭಾಳಷ್ಟು ತೊಂದರೆಗಳಾಗ್ತಾ ಇದೆ, ಅದ್ರ ಬಗ್ಗೆ ನೋಡಿ. ನಮ್ಮಲ್ಲಿ ಡಾಕ್ಟರ್ಸ್ ಎಲ್ಲ ಭಾಳ ಚಲೋ ಕೆಲಸ ಮಾಡ್ತಾ ಇದ್ದಾರೆ. ನರ್ಸ್ಗಳು ಕೂಡ ಕೆಲವು ಸಿಸ್ಟರ್ಸ್ ಕೂಡ ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ಇಲ್ಲಾಂದರೆ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಬೇರೆ ಕಡೆ ಎಲ್ಲ ನೋಡಿ, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ಅತಿ ಹೆಚ್ಚು OPDs ಇದೆ. ಮತ್ತು ಡೈಲಿ ಸುಮಾರು 700-750ಕ್ಕೂ ಅಧಿಕ ಪೇಷೆಂಟ್ಸ್ಗಳು ಬರ್ತಾರೆ, ತೋರಿಸ್ಕೊಂಡು ಹೋಗ್ತಾರೆ, ಹೌದಾ. ಆಮೇಲೆ ಹೆರಿಗೆ ಕೇಸಸ್ ಕೂಡ ಆಗ್ತಾ ಇದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಇನ್ನು ನಾನು ನಮ್ಮ ಡಾಕ್ಟರ್ಸಿಗೆ ಅದನ್ನೇ ಹೇಳ್ತಾ ಇದ್ದೀನಿ, DH ಅವರಿಗೆ ಇನ್ನೂ ಏನು ಪರಿಕರಣಗಳು ಏನು ಬೇಕು ನಾನು ಅದಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ಅದನ್ನು ಆಗ್ತಾ ಇದ್ದಾವೆ. ಈಗ ಹೊಸ ಬಿಲ್ಡಿಂಗ್ ಇರಲಿ, ಇದನ್ನು ಹೇಳ್ತೀನಿ ನಾನು. ಡಾಕ್ಟ್ರದು ಸರ್ಕಾರಗಳು ಡಾಕ್ಟರ್ಗಳನ್ನು ನೇಮಕ ಮಾಡಬೇಕು. ಡಾಕ್ಟ್ರು ಕೂಡ ಸಿಗೋದು ಕಷ್ಟ ಆಗಿದೆ. ಈಗ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಮೆಡಿಕಲ್ಲು ನಾವು MBBS ಸೀಟ್ ತೊಗೊಳ್ಬೇಕಿದ್ರೆ ಏನು ಮಾಡ್ತೀವಿ, ಎಲ್ಲ ಗ್ರಾಮೀಣ ಭಾಗದಲ್ಲಿ ಒಂದು ಕಂಡೀಷನ್ಸ್ ಇದೆ. ಏನು ಗ್ರಾಮೀಣ ಭಾಗದಲ್ಲಿ ಸರ್ವಿಸ್ ಕೊಡಬೇಕು. MBBS MD ಮಾಡಿಕೊಂಡು ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು ಅದು ಅಲ್ಲ. ಕನಿಷ್ಠ ಒಂದು 5 ವರ್ಷ ಆದರೂ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕನ್ನುವಂಥದ್ದು ಕೂಡ ಇದೆ.
ಅದು ತದನಂತರ ಕೂಡ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು. ನಾವೇ ಬೇರೆ ಸಿಟಿ ಒಳಗೆ ಹೋಗಬೇಕು, ಡಾಕ್ಟರ್ MBBS ಆದಮೇಲೆ ಗ್ರಾಮೀಣ ಭಾಗದಲ್ಲಿ ಮಾಡಬಾರ್ದು ಅಂದರೆ ಸೇವೆ ಯಾರು ಮಾಡಬೇಕು? ಡಾಕ್ಟರ್ ಕೊರತೆ ತುಂಬ ಇದೆ. ನಮ್ಮ ರಿಕ್ವೈರ್ಮೆಂಟ್ ನಮ್ಗೆ 14 ಈಗ ಅಂದರೆ ಇನ್ನೂ ನಮಗೆ 4 ಜನ ಇನ್ನೂ ಶಾರ್ಟೇಜ್. ಆಮೇಲೆ ಇನ್ನೂ ಸಿಸ್ಟರ್ಸ್ ಆಗಿ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಅದನ್ನು ಕಾಯಂಗೊಳಿಸುವಂಥದ್ದು ಕೂಡ ಸರ್ಕಾರ ಮಾಡಬೇಕಿದೆ. ಇವತ್ತು ನೋಡಿ ಹೆಲ್ತು ಎಜುಕೇಷನ್ಗೆ ಮೊದಲನೇ ಆದ್ಯತೆ ಕೊಡುವಂಥದ್ದು ಮಾಡಬೇಕು ಗೊತ್ತಾನೆ. ನಾವೆಲ್ಲ ಔಟ್ಸೋರ್ಸ್ ಮೇಲೆ ಇದ್ದರೆ ಹೇಗೆ ಕಷ್ಟ ಆಗ್ತಾ ಇದೆ. PHCಗಳು ಇವತ್ತು CHCಗಳು ನೋಡಿ, ಸರ್ಕಾರ ಒಂದು ತಪ್ಪೇನು ಮಾಡಿದೆ ಅಂತ ಹೇಳಿದರೆ, ರಾಜ್ಯದೊಳಗೆ ಎಷ್ಟು PHCs ಇದಾವೆ ಅದರ 50% ಕಡಿವಾಣ ಮಾಡ್ತಾ ಇದ್ದಾರೆ. ಎಷ್ಟು CHCಗಳು ಇದಾವೆ ಅದ್ರಾಗ 50% ಅದನ್ನು ಕಡಿವಾಣ ಮಾಡಿ 30 ಕಿಲೋಮೀಟ್ರಿಗೆ ಒಂದು CHC ಮಾಡಬೇಕನ್ನುವಂಥದ್ದು ಅದು ಅರ್ಥ ಇಲ್ಲ. ನೀವು CHC 30 ಕಿಲೋಮೀಟ್ರಿಗೆ ಮಾಡೋದಾದರೆ ಆ ಪೇಷಂಟು ಬದುಕವನು ಕೂಡ ಬದುಕಲ್ಲ. ಇದು ಸರ್ಕಾರದ ನೀತಿ, ತಪ್ಪು ನೀತಿ ಇದೆ ಅಂತ ನಾನು ಭಾವಿಸ್ತೇನೆ. ಇದನ್ನು ಸರಿಪಡಿಸ್ಕೊಳ್ಳುವಂಥದ್ದು ರಾಜ್ಯ ಸರ್ಕಾರ ಮಾಡಬೇಕು. ನೀವು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದರೆ ಅಷ್ಟು ಅಂತರ ನೀವು ಒಂದಿರಬೇಕು ಅಂತ ಹೇಳಿದರೆ ಕಷ್ಟ ಅಲ್ವಾ? ಈಗ ಇರೋದನ್ನು ತೆಗಿತಾ ಇದ್ದಾರೆ. ಯಾವ ಆಧಾರದ ಮೇಲೆ ತೆಗಿತಾರೋ, ಯಾರು ಗೈಡ್ ಮಾಡ್ತಾ ಇದ್ದಾರೋ ದೇವರಿಗೆ ಗೊತ್ತು. ಇನ್ನೂ ಹೆಚ್ಚು ಮಾಡಬೇಕು, ಇನ್ನು ಹತ್ತಿರದಲ್ಲಿ ಇಡಂಗೆ ಇರ್ಬೇಕು CHCಗಳು. ಇವರು ಇನ್ನು ಇರೋದನ್ನು ತೆಗಿತಾವ್ರೆ. ಸರ್ ಏನಾಗ್ತಾ ಇದೆ ಅಂದರೆ ಈಗ ಏನಾಗ್ತಾ ಇದೆ ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಅದು RMP ಡಾಕ್ಟರ್ಗಳಿಂದ ಆಗ್ತಾ ಇದೆ ಅಂತಂದೇಳಿ ಕೇಳಿಬರ್ತಾ ಇದೆ. RMP ಡಾಕ್ಟರ್ಗಳಿಗೆ ಯುವಕರಿಗೆ ಪಾರ್ಶ್ವ ಆಗೋದು, ಹೃದಯಾಘಾತ ಆಗೋದು, ಇದ್ರ ಬಗ್ಗೆ ಜಾಗೃತಿ ಸ್ವಲ್ಪ RMP ಡಾಕ್ಟರ್ ಅಂತ ಹೇಳಿದರೆ ಕೆಲವರು RMP ಡಾಕ್ಟ್ರು ಕೂಡ ಅಲ್ಲ. ಎಲ್ಲ ಚೀಟಿ ಕೊಡೋರೆಲ್ಲ ಡಾಕ್ಟರ್ ಆದರೆ ಹೆಂಗಾಗತ್ತೆ? ಅದನ್ನು ಜನ ಗಮನಿಸಬೇಕು, ಆ ಒಂದು ಗ್ರಾಮದಲ್ಲಿ ಗಮನಿಸಬೇಕು. ಆಂಧ್ರದಿಂದ ಸಾಕಷ್ಟು ಜನ ಆ ಥರ ಬಂದಿರೋರು ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಟ್ಯಾಬ್ಲೆಟ್ ತೊಗೊಳ್ಳೋದು, ಹೈ ಡೋಸಸ್ ಆಗ್ತದೆಲ್ಲ. ಹೈ ಡೋಸ್ ಕೊಟ್ಟಾಗ ನಿಮ್ಗೆ ಆಟೋಮೆಟಿಕ್ಲಿ ಬೇರೆ ಬೇರೆ ಡಿಸೀಸಸ್ ಬರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಅಂಗಾಂಗಗಳು ವೈಫಲ್ಯ ಆಗೋದರಲ್ಲಿ ಅನುಮಾನ ಇಲ್ಲ. ನೀವು ಅದನ್ನು ಯೋಚನೆ ಮಾಡಬೇಕು. MBBS ಡಾಕ್ಟರ್ ಹತ್ರ ಹೋಗಬೇಕು. ನಾವು ಇದು ಏನಾಗಿದೆ ಅನ್ನೋಂಥದ್ದು ನೀವೇನು ಮಾಡ್ತೀರಿ, ಅವ್ರು ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನಾನು ಬೊಮ್ಮನಾಗತ್ತೀನಿ, ಅಲ್ಲೇ ಹೋಗಿ ಬಂದೀನಿ. ನಾನು ಕಾರ್ ತಗೊಂಡ್ಬಂದೀನಿ. ಯಾರು ಕೂಡ ಫೋನ್ ಮಾಡಕತ್ತಾರ, ಮಲ್ಲಿನಾರ ಡ್ಯೂಟಿ ಕಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಪ್ರತಿ ಗ್ರಾಮ ಬೈಕ್ ಹಾಸ್ಪಿಟ್ಲ್ ಬಿಟ್ಟಿನಿ. ಈ ರೀತಿ ಯಾವುದೇ ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಟ್ರೀಟ್ಮೆಂಟ್ಗಳನ್ನು ತಗೊಳ್ಳೋದಾಗಲಿ, ಯಾವುದೇ ನಿಮಗೆ ಡಾಕ್ಟ್ರು ಅಲ್ಲದೆ RMP ಡಾಕ್ಟ್ರು ಬೈಕಿಂಗ್ ಬೀಗ ಕೊಟ್ಟು ಮಲ್ಲಿನಾರ ಏನು ಮಾಡಿದ್ದಾರೆ ಯಾವುದೂ ಗೊತ್ತಿಲ್ಲ. ಅದು ಆಂಧ್ರದಿಂದ ಸಾಕಷ್ಟು ಜನ ಪೋಲಿಯೋ ಹನಿ 5 ವರ್ಷದ ಒಳಗಿನ ಮಗುವಿಗೆ ಮಾನ್ಯ ಶಾಸಕರು ಪೋಲಿಯೋ ಹನಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಣ.